ಅಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಇಬ್ಬರ ಮನೆಯ ಮಹಿಳೆಯರಿಗೆ ಗಲಾಟೆಗಳು ಆಗ್ತಾನೆ ಇರ್ತಿತ್ತು. ಆದ್ರೆ ಕಳೆದ 3 ದಿನಗಳ ಹಿಂದೆ ನಡೆದಿದ್ದ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಪೊಲೀಸ್ ಠಾಣೆಯ ಮೆಟ್ಟಿಲು ಏರುವಂತಾಗಿದೆ. ಮಗುವಿಗೆ ಬೈದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಬಕೆಟ್ ವಿಚಾರಕ್ಕೆ ಹೊಡಿಮಗ ಬ್ಯಾಟ್ ವಿಕೆಟ್ಗಳಿಂದ ಡೆಶುಮ್ ಮನೆ ಕಿಟಕಿ ಬಾಗಿಲು ಪೇಸ್ ಈ ಸಿಸಿಟಿವಿ ದೃಶ್ಯನ ಒಮ್ಮೆ ನೋಡಿ. ಯಾವುದೋ ದೊಡ್ಡ ವಿಚಾರಕ್ಕೆ ಗಲಾಟೆ ಆಗಿರಬಹುದು ಅನ್ಸುತ್ತೆ, ಆದ್ರೆ ಮನೆಯ ಮುಂದೆ ಇಟ್ಟಿದ್ದ ಬಕೆಟ್ ಅನ್ನ ಮಗು ಮುಟ್ಟಿದೆ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಇಷ್ಟು ದೊಡ್ಡ ರಾದ್ಧಾಂತವಾಗಿದೆ. ಈ ಘಟನೆ ನಡೆದಿರೋದು ಬ್ಯಾಡರಹಳ್ಳಿಯ ಆಂಧ್ರಹಳ್ಳಿ ಸಮೀಪದ ವಿದ್ಯುಮಾನ ನಗರದಲ್ಲಿ. ಆಗಸ್ಟ್ 14ನೇ ತಾರೀಕು ಬೆಳಿಗ್ಗೆ ಸೌಮ್ಯ ಎನ್ನುವವರ ಮಗು ಎದುರು ಮನೆಯ ರಾಜೇಶ್ವರಿ ಎಂಬುವವರ ಮನೆಯ ಮುಂದೆ ಇಟ್ಟಿದ್ದ ನೀರಿನ ಬಕೆಟ್ ಮುಟ್ಟಿದೆ. ಇಷ್ಟಕ್ಕೆ ಸಿಟ್ಟಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆ. ಇದನ್ನು ಕೇಳಲು ಬಂದ ಸೌಮ್ಯ ಅವರಿಗೂ ಬೈದು ಕಳಿಸಿದ್ದಾರೆ. ಮಧ್ಯಾಹ್ನ ಗಂಡ ಮನೆಗೆ ಬಂದಾಗ ವಿಚಾರ ಗೊತ್ತಾಗಿ ಕೇಳಿದ್ರೆ ಆವಾಜ್ ಹಾಕಿ ಧಮಕಿ ಹಾಕಿದ್ದಾರೆ. ಬಕೆಟ್ ಮುಟ್ಟಿದ್ದು, ಆ ಒಂದು ಬಕೆಟ್ ಮುಟ್ಟಿದ್ದಕ್ಕೆ ಹೋಗೋ ಆ ಕಡೆ ಅಂತ ಬೈದ್ಲು ಆಯಮ್ಮ. ಬೈದ ಮೇಲೆ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೆ. ಆಚೆ ಬಂದು ಕೇಳಿದೆ, ಯಾಕೆ ಆ ಥರ ಎಲ್ಲ ಬೈತೀರಾ, ನೀವು ಮಕ್ಳೆತ್ತಿದ್ದೀರಲ್ವ, ಮಕ್ಕಳಿಗೆಲ್ಲ ಯಾಕೆ ಆ ಥರ ಬೈತೀರಾ ಅಂತ ಕೇಳಿದೆ. ಅದಕ್ಕೆ ಮಾತಿಗೆ ಮಾತು ಬೆಳೀತು, ಜಗಳ ಆಯಿತು. ಮತ್ತು ನಮ್ಮ ಮನೆಯವ್ರು ಇರಲಿಲ್ಲ ಆ ಟೈಮಲ್ಲಿ. ಅವ್ರ ಮಗ, ಅವ್ರ ಗಂಡ, ಹೆಂಡತಿ 3 ಜನ ನನಗೆ ಸುತ್ಕೊಂಡಿದ್ರು. ಆ ಟೈಮಲ್ಲಿ ಜಗಳ ಆಯಿತು, ಮಾತುಕತೆ ಆಯಿತು, ಮಾತಿಗೆ ಮಾತು ಬೆಳೀತು. ಸರಿ, ಸುಮ್ಮನೆ ಆದ್ವಿ. ಮತ್ತು ನಮ್ಮ ಮನೆಯವ್ರು ಬಂದ ಮೇಲೆ ಮಗ ಇಲ್ಲೇ ಹೋಗ್ತಿದ್ದ ಕೆಲಸ ಮುಗಿಸ್ಕೊಂಡು. ಅದಕ್ಕಿಂತ ಮುಂಚೆ ಮಗ ಕತ್ತರಿಸಾಕ್ತೀನಿ, ತಲೆ ಹೊಡೆದಾಕ್ತೀನಿ ಅಂತ ಮೇಲೆ ನಿಂತ್ಕೊಂಡು ಬೈದ. ಇನ್ನೂ ಇಷ್ಟಕ್ಕೆ ಸುಮ್ಮನಾಗದ ರಾಜೇಶ್ವರಿ ಅವಳ ಮಗ ಆಕಾಶ್ನಿಂದ ಗಲಾಟೆ ಮಾಡಿಸಿದ್ರಂತೆ. ಮನೆಯ ಒಳಗೆ ನುಗ್ಗಿ ಸೌಮ್ಯ ದಂಪತಿಯನ್ನ ಹೊರಗಡೆ ಎಳೆದು ತಂದು ಕ್ರಿಕೆಟ್ ಬ್ಯಾಟ್, ವಿಕೆಟ್ ಸೇರಿ ಹರಿತವಾದ ವಸ್ತುಗಳಿಂದ ರಸ್ತೆಯಲ್ಲಿ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಮಹಿಳೆಯ ಬಟ್ಟೆ ಹರಿದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಲಾಗಿದೆ. ಆಕಾಶ್ ಮಾಡಿರೋ ಹಲ್ಲೆಯಿಂದ ಗಂಗಾಧರ್ ತಲೆಗೆ ಗಂಭೀರ ಗಾಯವಾಗಿದೆ. ಸೌಮ್ಯ ಅವರಿಗೆ ಮುಖ ಹಾಗೂ ತಲೆಗೂ ಗಾಯಗಳಾಗಿವೆ. ಇಷ್ಟಾದರೂ ಕೂಡ ಕೋಪ ಕಡಿಮೆಯಾಗದೆ ರಾಜೇಶ್ವರಿ ಅವರನ್ನ ಉಳಿಸಬೇಡ, ಸಾಯಿಸು ಎಂದು ಮಗನಿಗೆ ಪ್ರೋತ್ಸಾಹ ಕೊಡ್ತಿದ್ಲಂತೆ. ಎಲ್ಲ ನಾನು ಅಂತ ಕೇಳಿದಾಗ ನಮ್ಮ ಮನೆಯವರಿಗೆ ಸ್ವಲ್ಪ ಡೌಟ್ ಆಗಿ ಯಾಕೆ ಅಂತ ಕೇಳಿದಾಗ ನಾನು ಇದ್ಯಾರು ಇಷ್ಟೊಂಥರ ರಫ್ ಆಗಿ ಮಾತಾಡ್ತಾರೋ ಆಚೆಗೆ ಬಂದು ಯಾರು ಅಂತ ನೋಡೋ ಹೊತ್ತಿಗೆ ನಾನು ಕೊಳ್ಪೇಟೆ ಇಟ್ಕೊಂಡು ಆಚೆಗೆ ಹೇಳ್ಕೊಂಡ್ರು. ಆಚೆಗೆ ಎಳ್ಕೊಳ್ತಿದ್ದಂಗೆ ಬ್ಯಾಟಲ್ಲಿ ಬೀಸಿದ್ರು. ನಾನು 7-8 ಜನನ ಫೇಸ್ ಮಾಡೋಕ್ಕೆ ನಾನೇನು ಆಟೋ ಡ್ರೈವರ್, ನಾನು ಏನು ಮಾಡೋಕ್ಕಾಗುತ್ತೆ? ನನ್ನ ಹೆಂಡ್ತಿ, ನನ್ನ ಮಕ್ಕಳು ಎಲ್ಲವ್ರಿಂತಲೇ ನನಗೆ ಗೊತ್ತಾಯ್ತೇ ಇಲ್ಲ. ಅವ್ರನ್ನ ಸೇವ್ ಮಾಡೋದೇ ನನಗೆ ದೊಡ್ಡ ವಿಚಾರ ಆಯಿತು. ಅದರಲ್ಲಿ 8 ಬಿದ್ದಿದೆ, 8 ಸ್ಟಿಚಸ್ಸು ಆಗಿದೆ. ಅದೆಲ್ಲ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾವು ತಲುಪಿಸಿದ್ದೀವಿ. ಇನ್ನು ಘಟನೆ ಸಂಬಂಧ ಗಾಯಾಳು ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆರೋಪಿಗಳು ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರಂತೆ. ಅದೇನೇ ಹೇಳಿ, ಕೇವಲ ಬಕೆಟ್ ಮುಟ್ಟಿದ್ರು ಅನ್ನೋದಕ್ಕೆ ಇಷ್ಟು ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದನ್ನ ನೋಡಿದ್ರೆ ನಿಜಕ್ಕೂ ಬೆಂಗಳೂರಿನಲ್ಲಿ ಬದುಕೋದು ಹೇಗೆ ಅನ್ನೋ ಭಯ ಶುರುವಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.